ಏನೇ ಅಕ್ಕಿಲ್ ಕಲ್ ಕಾಣಿಸತ್ತೆ, ಇಲ್ಲಿ ಮಾತಾಡೋದ್ ಕೇಳಿಸ್ತಿಲ್ವಾ? ಜಾತಕ ಎಲ್ಲಿಟ್ಟಿದ್ಯಾ ಅಂತ ಹೇಳು. ನೀವು ಕೇಳಿದ್ರೆ ನಾನು ಹೇಳೋಕ್ಕಾಗಲ್ಲ ಅತ್ತೆ. ಅದನ್ನ ಕೇಳ್ತಿರೋರು ನನ್ನ ಮಗಳ ಮದುವೆಗೆ ನನ್ನನ್ನ ಬಾ ಅಂತ ಕರೆದ್ರೆ ಮಾತ್ರನೇ ನಾನು ಹೇಳೋದು. ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಸರಿಯಾಗಿ ಹೇಳಿದ್ರಿ ಅತ್ತೆ. ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಮಾವನೇ ನಿಮ್ಮ ಹತ್ರ ಬರ್ಬೇಕು. ಕೂತ್ಕೊಳ್ಳಿ. ಪುರೋಹಿತ್ರೆ, ಯಜಮಾನ್ರೆ, ನನ್ನ ಮಗಳ ಜಾತಕ ಸಿಗ್ತಾ ಇಲ್ಲ, ಜಾತಕ ಕೈಗೆ ಸಿಗ್ತಾ ಇಲ್ಲ ಅಂತ ಯಾರ್ಯಾರನ್ನೋ ಕೇಳೋ ಅಂತ ಅವಶ್ಯಕತೆ ನನಗಿಲ್ಲ. ಲಗ್ನ ಸಿಗದೆ ಇದ್ರೂ ಪರವಾಗಿಲ್ಲ, ನಾಮ ನಕ್ಷತ್ರದಲ್ಲಿ ಮಗಳ ರಾಶಿ ನಕ್ಷತ್ರ ನಂಗೆ ಗೊತ್ತಿದೆ. ಕೃತಿಕ ನಕ್ಷತ್ರ ವೃಷಭ ರಾಶಿ. ಇವೆರಡನ್ನು ನೋಡಿ ಒಂದು ಮುಹೂರ್ತನ ಇಟ್ಬಿಡಿ. ಆವೇಶ ಬೇಡ ರಾಜು. ಜಾತಕ ಎಲ್ಲ ನೋಡಿ ಒಳ್ಳೆ ಮುಹೂರ್ತದಲ್ಲಿಟ್ಟಿರೋ ಮದ್ವೆಗಳೇ ಸರಿಯಾಗಿ ನಡೆದಿರೋಲ್ಲ, ನಡೆದ್ರೂ ಸರಿಯಾಗಿ ಸಂಸಾರ ಮಾಡಿರಲ್ಲ. ಈಗ ಆವೇಶದಲ್ಲಿ ಯಾವುದೋ ಒಂದು ಮುಹೂರ್ತ ಇಟ್ಟು ಮಗಳಂಗ್ ಮದ್ವೆ ಮಾಡ್ಸಿದ್ರೆ ಯಾವ ಅನಿಷ್ಟ ಆಗುತ್ತೋ, ಏನ್ ಗ್ರಾಚಾರ ಕಾದಿರುತ್ತೋ. ನೂರು ವರ್ಷ ಬಾಳ್ಬೇಕಾಗಿರೋಳು, ಒಳ್ಳೆ ಮುಹೂರ್ತ ನೋಡಿಡೋಣ. ಇರ್ತಾಳೆ ಬಿಡಮ್ಮ, ಏನು ಹೇಳಕ್ ಹೋಗ್ಬೇಡ. ಪುರೋಹಿತ್ರೆ, ಇಟ್ಬಿಡಿ ಮುಹೂರ್ತನ. ಅತ್ತೆ 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 ನೋಡಿ, ನಮ್ ರಾಜಿ ಜಾತಕ ಆ ಪೂಜೆ ಕೋಣೆಲಿ ಭಗವದ್ಗೀತೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದೆ ನೋಡಿ, ಸ್ವಲ್ಪ ಹೋಗಿ ಒಂದ್ಸಲ ಹೋಗಿ ನೋಡ್ರೆ